ಜಗತ್ತಿನ ದೊಡ್ಡ ದೊಡ್ಡ ಆವಿಷ್ಕಾರಗಳು ಕಳೆದ 100 ಮತ್ತು 150 ವರ್ಷದಿಂದ ಆಗ್ತಾ ಇದೆ ಅಂತ ಅಂದ್ಕೊಂಡಿದ್ದೀವಿ. ಆದರೆ ಪ್ರಾಚೀನ ಕಾಲದಲ್ಲಿ ಈಗಿನ ಕಾಲದ ಆವಿಷ್ಕಾರವನ್ನೇ ಮೀರಿಸುವ ಆವಿಷ್ಕಾರವನ್ನು ಮಾಡಲಾಗಿತ್ತು. ಆಗಿನ ಕಾಲದ ಆವಿಷ್ಕಾರಗಳ ಮುಂದೆ ಈಗಿನ ಕಾಲದ ಆವಿಷ್ಕಾರಗಳು ಏನೇನೂ ಅಲ್ಲ. ಆಗಿನ ಕಾಲದಲ್ಲಿ ನೀರಿನಿಂದ ಚಲಾಯಿಸುವ ಕಾರನ್ನು ತಯಾರಿಸಲಾಗಿತ್ತು ಅನ್ನುವುದು ನಿಮಗೆ ಗೊತ್ತಾ? ನೀರಿನ ಮೇಲೆ ಹೊತ್ತಿ ಉರಿಯುವ ಬೆಂಕಿಯ ಬಗ್ಗೆ ಗೊತ್ತಾ? 4K HD ಸಿನಿಮಾವನ್ನು ಕೂಡ 8 KBಗೆ ಇಳಿಸಿ ಸ್ಟೋರ್ ಮಾಡ್ಬೋದಿತ್ತು ಅನ್ನೋದು ನಿಮಗೆ ಗೊತ್ತಾ? ಈ ರೀತಿ ಹಲವು ಇಂಟ್ರೆಸ್ಟಿಂಗ್ ಆದ ವಿಷಯಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ವಿಸ್ಮಯ ಜಗತ್ತು ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಡೆತ್ ರೇ, ನಿಮಗೆಲ್ಲ ನಿಕೋಲಾ ಟೆಸ್ಲಾ ಬಗ್ಗೆ ಗೊತ್ತಿರಬಹುದು. ಈ ಜಗತ್ತು ಕೊಂಡ ಅತ್ಯಂತ ಶ್ರೇಷ್ಠ ವಿಜ್ಞಾನಿ. ಇವರಂತ ವಿಜ್ಞಾನಿ ಹಿಂದೆಯೂ ಹುಟ್ಟಿಲ್ಲ, ಮುಂದೆ ಹುಟ್ಟೋದು ಇಲ್ಲ. ಟೆಸ್ಲಾ ರಚಿಸಿದ ಆವಿಷ್ಕಾರಗಳು ಇಂದಿಗೂ ಕೆಲಸ ಮಾಡ್ತಾ ಇದೆ. ಇದೆಲ್ಲದರ ನಡುವೆ ಡೆತ್ ರೇ ಅನ್ನೋ ಆವಿಷ್ಕಾರ ಕೂಡ ಟೆಸ್ಲಾ ಮಾಡಿದ್ರು. ಇದೊಂದು ಇಲೆಕ್ಟ್ರೋಮ್ಯಾಗ್ನೆಟಿಕ್ ಅಸ್ತ್ರವಾಗಿತ್ತು. ಯುದ್ಧ ವಿಮಾನಗಳ ಮೇಲೆ ದಾಳಿ ಮಾಡಲು ಈ ಡೆತ್ ರೇ ಅಸ್ತ್ರವನ್ನ ಬಳಕೆ ಮಾಡಬಹುದಿತ್ತು. ಲೈಟ್ ಬೀಮ್ಗಳ ಸಹಾಯದಿಂದ ಈ ಡೆತ್ ರೇ ಮೈಲಿ ದೂರದಲ್ಲಿ ಹಾರುವ ವಿಮಾನಗಳನ್ನ ನೆಲಕ್ಕುರುಳಿಸ್ತಾ ಇತ್ತು. ಅಂದಿನ ಕಾಲದ ಯುದ್ಧದಲ್ಲಿ ಈ ಡೆತ್ ರೇ ನಿರ್ಣಾಯಕ ಪಾತ್ರ ವಹಿಸ್ತಾ ಇತ್ತು. ಆದರೆ ಈ ಆವಿಷ್ಕಾರವನ್ನು ಪೂರ್ಣಗೊಳಿಸಲು ಟೆಸ್ಲಾದಿಂದ ಆಗಲೇ ಇಲ್ಲ. ಈ ಆವಿಷ್ಕಾರವನ್ನು ಪೂರ್ಣಗೊಳಿಸೋದಕ್ಕೆ ತುಂಬಾನೇ ಖರ್ಚಾಗ್ತಾ ಇತ್ತು. ಈ ಆವಿಷ್ಕಾರಕ್ಕೆ ಹಣ ಹೂಡಿಕೆ ಮಾಡಲು ಯಾರೂ ಕೂಡ ಮುಂದೆ ಬರಲೇ ಇಲ್ಲ. ಹೀಗಾಗಿ ಈ ಆವಿಷ್ಕಾರ ಪೂರ್ಣಗೊಳ್ಳಲೇ ಇಲ್ಲ. ವಾಟರ್ ಪವರ್ಡ್ ಕಾರ್. ಅಮೆರಿಕದ ಸ್ಟ್ಯಾನ್ಲಿ ಮೇಯರ್ ಅನ್ನೋ ವ್ಯಕ್ತಿ ಒಂದು ಕಾರನ್ನು ತಯಾರು ಮಾಡ್ತಾನೆ. ಆ ಕಾರಿನ ವಿಶೇಷತೆ ಏನಂದ್ರೆ, ನೀರು ಹಾಕಿದ್ರೆ ಸಾಕು ಆ ಕಾರು ಓಡ್ತಾ ಇತ್ತು. ನೀವು ಅದನ್ನ ಈ ವಿಡಿಯೋದಲ್ಲೂ ನೋಡಬಹುದು. ಅದರ ವಿಡಿಯೋ ಕೂಡ ಮಾಡಿರ್ತಾರೆ. ಅದು ಸಕ್ಸಸ್ ಆಗಿರುತ್ತೆ. 1998ರಲ್ಲಿ ಪ್ರೈವೇಟ್ ಬಿಸ್ನೆಸ್ ಮೀಟಿಂಗ್ ಅಂತ ಕರೆದು ನಿಗೂಢವಾಗಿ ಸಾಯಿಸಿಬಿಡ್ತಾರೆ. ಹೇಗೆ ಸತ್ರು, ಸಾಯಿಸಿದವರು ಯಾರು ಎಂದು ಇಂದಿಗೂ ತಿಳಿದಿಲ್ಲ. ಗ್ರೀಕ್ ಫೈರ್. ಪ್ರಾಚೀನ ರೋಮ್ ಸಾಮ್ರಾಜ್ಯದಲ್ಲಿ ಈ ಅಸ್ತ್ರವನ್ನ ಯುದ್ಧದಲ್ಲಿ ಬಳಸ್ತಾ ಇದ್ರು. ಅಂದಿನ ಕಾಲದಲ್ಲಿ ರೋಮ್ ಸಾಮ್ರಾಜ್ಯಕ್ಕೆ ಮೂಲೆ ಮೂಲೆಗಳಲ್ಲಿಯೂ ಶತ್ರುಗಳಿದ್ರು. ಹೀಗಾಗಿ ಯುದ್ಧಗಳಲ್ಲಿ ಗ್ರೀಕ್ ಫೈರ್ ಅನ್ನೋ ಅಸ್ತ್ರವನ್ನ ರೋಮನ್ ಸೈನಿಕರು ಬಳಕೆ ಮಾಡ್ತಾ ಇದ್ರು. ಇದು ಸಾಮಾನ್ಯ ಅಸ್ತ್ರ ಅಲ್ಲದೆ ದೊಡ್ಡ ಪ್ರಮಾಣದಲ್ಲಿ ಬೆಂಕಿಯನ್ನ ಎದುರಾಳಿ ಸೈನ್ಯಕ್ಕೆ ಉಗುಳ್ತಾ ಇತ್ತು. ಶತ್ರುಗಳ ಪಡೆಯ ಹಡಗಿನ ಮೇಲೆ ಬೆಂಕಿಯ ಮಳೆಯನ್ನೇ ಸುರಿಸ್ತಾ ಇತ್ತು. ಇಂಟ್ರೆಸ್ಟಿಂಗ್ ಸಂಗತಿ ಏನಂದ್ರೆ, ಆ ಅಸ್ತ್ರದಿಂದ ಹೊರಬಂದ ಬೆಂಕಿ ನೀರಿನ ಮೇಲೂ ಹೊತ್ತಿ ಉರಿಯುತ್ತಿತ್ತು. ಇಂಥದೊಂದು ಅಸ್ತ್ರವನ್ನ ರೋಮ್ ಸಾಮ್ರಾಜ್ಯದ ಜನ ಹೇಗೆ ಮಾಡಿದ್ರು ಎಂದು ಯಾರಿಗೂ ಗೊತ್ತಿರಲಿಲ್ಲ. ರೋಮನ್ ಸಾಮ್ರಾಜ್ಯ ಈ ಅಸ್ತ್ರವನ್ನ ಯಾವಾಗಲೂ ರಹಸ್ಯವಾಗಿ ಇಡ್ತಾ ಇತ್ತು. ದುರಂತ ಅಂದ್ರೆ, ರೋಮನ್ ಸಾಮ್ರಾಜ್ಯ ಅಂತ್ಯವಾದಾಗ ಈ ಅಸ್ತ್ರವೂ ಕೂಡ ಕಣ್ಮರೆಯಾಗುತ್ತೆ. ಕಾರಣ ಏನಂದ್ರೆ, ಅದನ್ನು ಉಪಯೋಗ ಮಾಡುವುದು ಹೇಗೆ, ಅದು ಎಲ್ಲಿದೆ ಎನ್ನುವುದು ಯಾರಿಗೂ ಗೊತ್ತಿರಲಿಲ್ಲ. ಹೀಗಾಗಿ ಇತಿಹಾಸದ ಅತ್ಯಂತ ಅಪರೂಪದ ಆವಿಷ್ಕಾರವೊಂದು ಕಣ್ಮರೆಯಾಗುತ್ತೆ. ಕ್ಲೌಡ್ ಬ್ಲಸ್ಟರ್. 1951ರಲ್ಲಿ ಆಸ್ಟ್ರಿಯಾದ ವಿಜ್ಞಾನಿ ವಿಲ್ಹೆಮ್ ರಿಚ್ ಕ್ಲೌಡ್ ಬ್ಲಸ್ಟರ್ ಎನ್ನುವ ಯಂತ್ರವನ್ನು ಕಂಡುಹಿಡಿತಾರೆ. ಈ ಮಷಿನ್ನ ವಿಶೇಷತೆ ಏನಂದ್ರೆ, ಕೃತಕ ಮಳೆ ಸುರಿಸಬಹುದಿತ್ತು. ಈ ಮಷಿನ್ ಆನ್ ಮಾಡಿದ್ರೆ ಸಾಕು, ಯಾವಾಗ ಬೇಕೋ ಆವಾಗ ಮಳೆ ಸುರಿತಾ ಇತ್ತು. ವಾಯುಮಂಡಲದಲ್ಲಿ ಆರ್ಗಾನ್ ಎನರ್ಜಿಯನ್ನು ಸಂಗ್ರಹಿಸಿ ಆಕಾಶದಲ್ಲಿ ಮೋಡಗಳನ್ನು ಸೃಷ್ಟಿ ಮಾಡ್ತಾ ಇತ್ತು. ಇದರಿಂದ ಮಳೆ ಸುರಿತಾ ಇತ್ತು. ರೈತರು ಒಂದು ದಿನ ಈ ವಿಜ್ಞಾನಿಯ ಬಳಿ ಬಂದು ಬರಗಾಲದ ಸಮಯದಲ್ಲಿ ಬೆಳೆಯನ್ನು ರಕ್ಷಣೆ ಮಾಡಲು ಸಾಧನವನ್ನ ರೆಡಿ ಮಾಡಿ ಕೊಡಿ ಅಂತ ಕೇಳಿದ್ರಂತೆ. ರೈತರ ಮಾತನ್ನ ಸೀರಿಯಸ್ ಆಗಿ ತೆಗೆದುಕೊಂಡ ಈ ವಿಜ್ಞಾನಿ ಮಳೆ ಸುರಿಸುವ ಯಂತ್ರವನ್ನೇ ಕಂಡುಹಿಡಿದು ಬಿಡ್ತಾರೆ. ಆರಂಭದಲ್ಲಿ ಟೆಸ್ಟ್ ಮಾಡಿ ನೋಡಿದಾಗ ಬೆಳಗ್ಗೆಯಿಂದ ಸಂಜೆವರೆಗೆ ಮಳೆ ಬಂದಿತ್ತು. ಆದರೆ ನಂತರ ಈ ಯಂತ್ರವನ್ನು ಉಪಯೋಗ ಮಾಡಲು ಸಾಧ್ಯವಾಗಲೇ ಇಲ್ಲ. ಕಾರಣ ಏನಂದ್ರೆ, ಸರ್ಕಾರ ಈ ಯಂತ್ರವನ್ನ ಬ್ಯಾನ್ ಮಾಡುತ್ತೆ. ಎಲ್ಲಿಯವರೆಗೆ ಅಂದ್ರೆ, ವಿಲ್ಹೆಮ್ ರಿಚ್ ಅವರನ್ನ ಅರೆಸ್ಟ್ ಕೂಡ ಮಾಡ್ತಾರೆ. ಜೀವನದ ಕೊನೆ ಕ್ಷಣವನ್ನ ವಿಲ್ಹೆಮ್ ರಿಚ್ ಜೈಲಿನಲ್ಲೇ ಕಳೀತಾರೆ. ಇಂಟ್ರೆಸ್ಟಿಂಗ್ ಸಂಗತಿ ಏನಂದ್ರೆ, ಈ ತಂತ್ರಜ್ಞಾನವನ್ನ ಈಗಲೂ ಕೂಡ ಕೆಲವು ದೇಶಗಳು ಬಳಕೆ ಮಾಡ್ತಾ ಇದೆ. ಸ್ಲಾಟ್ ಡಿಜಿಟಲ್ ಕೋಡಿಂಗ್ ಸಿಸ್ಟಮ್. ಈಗ ಏನಿದ್ರು ಇಂಟರ್ನೆಟ್ ಯುಗ. ಬಹುತೇಕ ಎಲ್ಲರ ಕೈಯಲ್ಲೂ ಸ್ಮಾರ್ಟ್ಫೋನ್ ಇದ್ದೇ ಇರುತ್ತೆ. ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದ ಅಜ್ಜಿಯವರೆಗೂ ಎಲ್ಲರೂ ಸ್ಮಾರ್ಟ್ಫೋನ್ ಅನ್ನು ಬಳಕೆ ಮಾಡ್ತಾರೆ. ಸ್ಮಾರ್ಟ್ಫೋನೇ ಆಗಿರಲಿ ಅಥವಾ ಇತರೆ ಉಪಕರಣವಾದ ಲ್ಯಾಪ್ಟಾಪ್ಗಳೇ ಆಗಲಿ, ಅದನ್ನು ತಗೊಳ್ಬೇಕಾದ್ರೆ ಡಿವೈಸ್ನ ಸ್ಟೋರೇಜ್ ಎಷ್ಟಿದೆ ಅಂತ ನೋಡಿಯೇ ನೋಡ್ತೇವೆ. ಎಷ್ಟೇ ಸ್ಟೋರೇಜ್ ಇರುವ ಡಿವೈಸ್ ತಗೊಂಡ್ರು ಇಂದೆಲ್ಲ ನಾಳೆ ಫುಲ್ ಆಗಿಯೇ ಆಗುತ್ತೆ. ಆಗ ಹಳೆಯ ಫೈಲನ್ನು ಡಿಲೀಟ್ ಮಾಡಲೇಬೇಕಾಗುತ್ತೆ. ಆದರೆ 1995ರಲ್ಲಿ 4 GB ಸ್ಟೋರೇಜ್ ಇರುವ ಫೋನ್ನಲ್ಲಿ 128 GB ಡಾಟಾವನ್ನು ಸಂಗ್ರಹಿಸಿಡುವ ಡಿವೈಸನ್ನು ಕಂಡುಹಿಡಿಯಲಾಗಿತ್ತು. ಇಂತಹ ಟೆಕ್ನಾಲಜಿಯನ್ನು ಕಂಡುಹಿಡಿದಿದ್ದು
ನೆದರ್ಲ್ಯಾಂಡ್ನ ವ್ಯಕ್ತಿ. ಅವರ ಹೆಸರು ಜಾನ್ ಸ್ಲಾಟ್. ಡಾಟಾ ಕಂಪ್ರೆಷನ್ ಟೆಕ್ನಾಲಜಿಯನ್ನ ಇಲ್ಲಿ ಬಳಸಲಾಗಿತ್ತು. ಹೈ ಕ್ವಾಲಿಟಿ ಸಿನಿಮಾವನ್ನು ಕೂಡ 8 KBಗೆ ಇಳಿಸಿ ಸ್ಟೋರ್ ಮಾಡಬಹುದಿತ್ತು. ಇಂತಹ ಡಿವೈಸ್ ರೆಡಿ ಮಾಡಿದ ವಿಜ್ಞಾನಿ ಫಿಲಿಪ್ಸ್ ಕಂಪನಿ ಜೊತೆ ಮಾತುಕತೆ ನಡೆಸಿ ಇನ್ನೇನು ಆ ಡಿವೈಸ್ ಬಿಡುಗಡೆ ಮಾಡಬೇಕು ಅನ್ನುವಷ್ಟರಲ್ಲಿ ಆ ವ್ಯಕ್ತಿ ಸಾವನ್ನಪ್ಪುತ್ತಾನೆ. ಅವನ ಸಾವಿನ ಜೊತೆಗೆ ಡಿವೈಸ್ನ ಸಾಫ್ಟ್ವೇರ್ ಕೋಡಿಂಗ್ ಕೂಡ ಸಮಾಧಿಯಾಗುತ್ತೆ. ಮತ್ತೆ ಆ ಕೋಡಿಂಗ್ ಅನ್ನ ಡಿಕೋಡ್ ಮಾಡಲು ಯಾರಿಂದಲೂ ಸಾಧ್ಯವಾಗಲೇ ಇಲ್ಲ. ಫ್ಲೆಕ್ಸಿಬಲ್ ಗ್ಲಾಸ್ಗಳನ್ನು ಜಗತ್ತಿನ ಮೂಲೆ ಮೂಲೆಗಳಲ್ಲಿಯೂ ಬಳಸಲಾಗ್ತಿದೆ. ದೊಡ್ಡ ದೊಡ್ಡ ಬಿಲ್ಡಿಂಗ್ನಲ್ಲೂ ಗ್ಲಾಸ್ ಕಂಗೊಳಿಸುತ್ತೆ. ಗ್ಲಾಸ್ ನೋಡಲು ಎಷ್ಟು ಸುಂದರವಾಗಿರುತ್ತೋ ಅಷ್ಟೇ ಸೂಕ್ಷ್ಮವಾಗಿರುತ್ತೆ. ಸಣ್ಣದೊಂದು ಕಲ್ಲು ಬಿಸಾಕಿದ್ರೂ ಸಹ ಗ್ಲಾಸ್ ಪೀಸ್ ಆಗುತ್ತೆ. ಆದರೆ ನೂರಾರು ವರ್ಷದ ಹಿಂದೆಯೇ ಏನೇ ಮಾಡಿದ್ರೂ ಒಡೆಯಲು ಸಾಧ್ಯವಾಗದ ಗ್ಲಾಸನ್ನು ಪ್ರಾಚೀನ ಕಾಲದ ಜನರು ಆವಿಷ್ಕಾರ ಮಾಡಿದ್ರು. ಅದು ಕೂಡ 2000 ವರ್ಷದ ಹಿಂದೆ. ರೋಮನ್ ಸಾಮ್ರಾಜ್ಯದಲ್ಲಿ ಇದೊಂದು ಆವಿಷ್ಕಾರವನ್ನು ಮಾಡಲಾಗಿತ್ತು. ಆ ಕಾಲದಲ್ಲಿ ಟೈಬೀರಿಯಸ್ ಸೀಸರ್ ಎನ್ನೋ ರಾಜ ರೋಮನ್ ಸಾಮ್ರಾಜ್ಯವನ್ನು ಆಳ್ವಿಕೆ ಮಾಡ್ತಾ ಇದ್ದ. ಈತನ ಆಸ್ಥಾನಕ್ಕೆ ಬಂದ ಒಬ್ಬ ವ್ಯಕ್ತಿ ರಾಜನ ಮುಂದೆ ವಿಶೇಷ ಆವಿಷ್ಕಾರವನ್ನು ತೋರಿಸ್ತಾನೆ. ಆ ಗ್ಲಾಸನ್ನು ಯಾರೇ ಏನೇ ಮಾಡಿದ್ರೂ ಕೂಡ ಒಡೆಯಲು ಸಾಧ್ಯವಿಲ್ಲ ಅಂತ ಹೇಳ್ತಾನೆ. ಇದನ್ನ ಕೇಳಿದ ರಾಜನಿಗೆ ಆಶ್ಚರ್ಯವಾಗುತ್ತೆ. ಅಲ್ಲಿಯವರೆಗೂ ಇಂಥದ್ದೊಂದು ಗ್ಲಾಸ್ನ ಬಗ್ಗೆ ರಾಜ ಕೇಳಿರಲಿಲ್ಲ, ನೋಡಿರಲಿಲ್ಲ. ಹೇಗಾದ್ರೂ ಮಾಡಿ ಈ ಗಾಜನ್ನು ಒಡೆದು ಹಾಕಬೇಕು ಅಂತ ರಾಜ ಆಜ್ಞೆ ಮಾಡ್ತಾನೆ. ಏನೇ ಮಾಡಿದ್ರೂ ಕೂಡ ಗಾಜು ಒಡೆಯೋದಿಲ್ಲ, ಬದಲಿಗೆ ಮುದ್ದೆಯಾಗುತ್ತೆ. ಆ ವ್ಯಕ್ತಿ ಮತ್ತೆ ಅದನ್ನ ಶೇಪ್ಗೆ ತಂದು ಸರಿ ಮಾಡ್ತಾನೆ. ಇದನ್ನು ನೋಡಿ ಶಾಕ್ ಆದ ರಾಜ, ನಿನ್ನನ್ನು ಬಿಟ್ರೆ ಬೇರೆ ಯಾರಿಗಾದ್ರೂ ಈ ಗಾಜನ್ನು ಮಾಡೋಕೆ ಬರುತ್ತಾ ಅಂತ ಕೇಳ್ತಾನೆ. ಅದಕ್ಕೆ ನನ್ನನ್ನು ಬಿಟ್ರೆ ಈ ಗಾಜನ್ನು ಜಗತ್ತಿನಲ್ಲಿ ಯಾರಿಂದಲೂ ಮಾಡಲು ಸಾಧ್ಯವಿಲ್ಲ ಅಂತ ಆ ವ್ಯಕ್ತಿ ಹೇಳ್ತಾನೆ. ದುರಂತ ಏನಂದ್ರೆ ಈ ಮಾತನ್ನು ಕೇಳಿದ ರಾಜ ಈ ಗಾಜನ್ನು ತಯಾರಿಸಿದ ವ್ಯಕ್ತಿಗೆ ಗಲ್ಲು ಶಿಕ್ಷೆ ವಿಧಿಸ್ತಾನೆ. ಅಲ್ಲಿಗೆ ಆ ರಹಸ್ಯವಾಗಿಯೇ ಉಳಿಯುತ್ತೆ. ರಾಜ ಇಂಥದ್ದೊಂದು ನಿರ್ಧಾರಕ್ಕೆ ಬರಲು ಕಾರಣ ಇತ್ತು. ಇಂತಹ ಗ್ಲಾಸ್ ಹೆಚ್ಚಾಗಿ ತಯಾರು ಮಾಡಿದ್ರೆ ಚಿನ್ನದ ವ್ಯಾಲ್ಯೂ ಕಡಿಮೆ ಆಗಬಹುದು. ಹೀಗಾಗಿ ಈ ರೀತಿ ಗಾಜು ಮಾಡಿದ ವ್ಯಕ್ತಿಗೆ ಗಲ್ಲು ಶಿಕ್ಷೆ ಕೊಟ್ಟು ಬಿಡ್ತಾರೆ. ಇವುಗಳು ಪ್ರಾಚೀನ ಕಾಲದ ಅದ್ಭುತ ಆವಿಷ್ಕಾರಗಳು. ಹಿಂದಿನ ಕಾಲದಲ್ಲೂ ಯಾವುದೇ ತಂತ್ರಜ್ಞಾನದ ಸಹಾಯವಿಲ್ಲದೆ ದೊಡ್ಡ ದೊಡ್ಡ ಆವಿಷ್ಕಾರವನ್ನು ಮಾಡಲಾಗ್ತಾ ಇತ್ತು ಅನ್ನುವುದಕ್ಕೆ ಇವುಗಳೇ ಉದಾಹರಣೆ. ಇವೆಲ್ಲವೂ ಕೂಡ ವಿಜ್ಞಾನಿಯೊಂದಿಗೆ ಸಮಾಧಿಯಾಯಿತು ಎನ್ನುವುದೇ ದುರಂತ. ವಿಡಿಯೋದ ಬಗ್ಗೆ ನಿಮಗೇನನ್ನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಪೂರ್ತಿಯಾಗಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.